ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಗೋಲ್ಡ್ ಲೋನ್ ಬಗ್ಗೆ ಕೆಲವೊಂದು ಕೆನರಾ ಬ್ಯಾಂಕಲ್ಲಿ ಯಾವ ರೀತಿಯಾಗಿ ರೇಟ್ ಇರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡೋದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಹೌದು, ನಿಮಗೆ ಒಂದು ಆನ್ಯಲ್ ಅಂತ ಹೇಳಿ ಇಂಟ್ರೆಸ್ಟನ್ನು ನೀವು ಕಟ್ಟಿ ನೀವು ರಿನಿವಲನ್ನು ಮಾಡ್ಕೋಬೋದು. ಕೆನರಾ ಬ್ಯಾಂಕಲ್ಲಿ ಯಾವ ರೀತಿಯಾಗಿ ಇಂಟ್ರೆಸ್ಟನ್ನು ನೀವು ಕಟ್ತೀರಾ ಗೋಲ್ಡ್ ಲೋನ್ ಮೇಲೆ ಅನ್ನೋದನ್ನು ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಪಾಣಿ ಅಂತ ಹೇಳಿದ್ರೆ, ಈ ಒಂದು ಪಾಣಿ ಅಂತ ಹೇಳಿದ್ರೆ ಯಾರೆಲ್ಲ ರೈತರಿಗೆ ಮಾತ್ರ ಇರುವಂಥದ್ದು. ವಿತೌಟ್ ಪಾಣಿ ಅಂತ ಹೇಳಿದರೆ ಯಾವುದೇ ಒಂದು ಡಾಕ್ಯುಮೆಂಟ್ ಅಂದರೆ ಜಮೀನಿನ ಡಾಕ್ಯುಮೆಂಟನ್ನು ಕೊಡೋದೇನೆ ಬರೀ ಗೋಲ್ಡಿನ ಮೇಲೆ, ಚಿನ್ನದ ಮೇಲೆ ಸಾಲ ತೊಗೊಂಡವ್ರಿಗೆ ಎಷ್ಟಾಗುತ್ತೆ ಒಂದು ವರ್ಷಕ್ಕೆ ಅಂತ ಹೇಳಿದ್ರೆ, ಪಾಣಿ ಇದ್ದವರಿಗೆ 8.80 ಇದು ಒಂದು ವರ್ಷಕ್ಕಾಗುತ್ತೆ. ನೀವೆಷ್ಟು 10,000 ನೀವು ತೊಗೊಂಡಿರ್ತೀರಾ, ಅಲ್ಲಿ ನೀವು ಬಡ್ಡಿ ಕೊಟ್ಟೋದು ಎಷ್ಟಾಗುತ್ತೆ 8.80% ನೀವು ಒಂದು ವರ್ಷಕ್ಕೆ ಬಡ್ಡಿಯನ್ನು ಕಟ್ಟಿ ನೀವು ಬಿಡಿಸ್ಕೊಳೋ ಹಾಗಿದ್ರೆ ಬಿಡಿಸ್ಕೋಬೋದು. ಇಲ್ಲ ನೆಕ್ಸ್ಟ್ ಇಯರ್ಗೆ ನಾವು ಬಿಡಿಸ್ಕೋತೀವಿ ಅಂದರೆ ಅದನ್ನು 1 ಇಯರ್ ಏನು ಗೋಲ್ಡ್ ಇಟ್ಟಿರ್ತೀರಾ ಅದು ಬಡ್ಡಿಯನ್ನು ಕಟ್ಟಿ ನೀವು ರಿನಿವಲನ್ನು ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ವಿತೌಟ್ ಪಾಣಿ ಇರೋವಂಥವ್ರಿಗೆ 8.95% ನೀವು ಕಟ್ಟಬೇಕಾಗುತ್ತೆ. ಇದನ್ನು ಸಹ ಸೇಮ್ ಯಾವ ರೀತಿಯಾಗಿ ಪಾಣಿ ಇದ್ದವ್ರು ಕೊಡ್ತೀರಾ ಅದೇ ರೀತಿಯಾಗಿ ಆನ್ಯಲಾಗೆ ಕಟ್ಟಿ ನೀವು ರಿನಿವಲನ್ನು ಮಾಡ್ಕೋಬೋದು. ಇಲ್ಲ ಅಮೌಂಟ್ ಪೂರ್ತಿ ಕಟ್ಟಿ ನೀವು ನಿಮ್ಮ ಒಡವೆನ ಬಿಡಿಸ್ಕೋಬೋದು. ಅದೇ ರೀತಿಯಾಗಿ ಪಾಣಿ ಅಂತ ಹೇಳಿದ್ರೆ, ಇಲ್ಲಿ ನಾವು ಪಾಣಿ ಇದ್ದವರು ನಮ್ಮಂಥ ಒಬ್ಬ ವ್ಯಕ್ತಿಗೆ ಪಾಣಿ ಇದೆ ಅಂತ ಹೇಳಿದ್ರೆ ಅವ್ರ ಹೆಸರಿನಲ್ಲೇ ಪಾಣಿ ಇರಬೇಕು ಅಂತ ಏನಿಲ್ಲ. ಈಗ ಒಂದು ಹೆಣ್ಮಗು ಒಂದು ತಗೊತಾ ಪಾಣಿಯ ಮೇಲೆ ಏನು ಗೋಲ್ಡನ್ನು ಇಡ್ತಾ ಇದ್ದೀನಿ, ನಿನಗೆ ಯಾವೆಲ್ಲ ಡಾಕ್ಯುಮೆಂಟ್ ಬೇಕು, ಪಾಣಿ ಇದೆಯಾ ಅಂತೇಳಿದ್ರೆ ಗಂಡನ ಹೆಸರು ಇಲ್ಲ ತಂದೆ ತಾಯಿಯ ಹೆಸರಲ್ಲಿ ಪಾಣಿ ಇದ್ದರೆ ಅವರು ಪಾಣಿಯನ್ನು ತಗೊಂಡು ನೀವು ಕೊಟ್ಟಿರೆ ನಿಮಗೆ 8.80 ಬಡ್ಡಿ ಕಮ್ಮಿ ಆಗುತ್ತೆ. ಅಂದರೆ 73 ಪೈಸೆ ಆಗುತ್ತೆ ಪರ್ ಮಂತಿಗೆ. ನಿಮಗೆ ಬಡ್ಡಿ ಇನ್ನೂ ಸಹ ಕಡಿಮೆ ಆಗುತ್ತೆ. ಹಾಗೆ ನಿಮಗೆ ಗೋಲ್ಡ್ ಲೋನ್ ಮೇಲೆ 1 ಗ್ರಾಮಿಗೆ 8,800 ರೂಪಾಯಿನ ಕೊಡ್ತಾರೆ ಪಾಣಿ ಇದ್ದವರಂತಗೆ. ಪಾಣಿ ಇಲ್ಲ ಅಂತ ಹೇಳಿದ್ರೆ 1 ಗ್ರಾಮಿಗೆ 8,000 ಹಣನ ಕೊಡ್ತಾರೆ. ಇಲ್ಲಿ ಬಂದು ಪಾಣಿ ಇರೋರಿಗೆ ಹಣನೂ ಜಾಸ್ತಿ ಸಿಗುತ್ತೆ, ಅದೇ ರೀತಿಯಾಗಿ ಬಡ್ಡಿನೂ ಕಡಿಮೆ ಆಗುತ್ತೆ. ಪಾಣಿ ಇಲ್ಲ ಅಂತ ಹೇಳಿದ್ರೆ ಬಡ್ಡಿನೂ ಜಾಸ್ತಿ ಆಗುತ್ತೆ, ಹಣನೂ ಸಹ ಕಮ್ಮಿ ಸಿಗುತ್ತೆ. ಈ ರೀತಿಯಾಗಿ ನೀವು ತಗೋಬೋದು. ಇಷ್ಟು ಕೆನರಾ ಬ್ಯಾಂಕಲ್ಲಿ ಸದ್ಯಕ್ಕೆ ಕೊಟ್ಟಿರುವಂತಹ ರೇಟ್ ಆಫ್ ಇಂಟ್ರೆಸ್ಟ್ ಆಗಿರುತ್ತೆ. ಯಾರೆಲ್ಲ ನೀವು ಮಾಡಬೇಕು ಯಾರೆಲ್ಲ ಗೋಲ್ಡ್ ಲೋನನ್ನು ಇಟ್ಟಿದ್ದೀರಾ ಅಂಥವರು ಇದನ್ನು ನಿಮಗೆ ಇಡಬೇಕು ಅಂತ ಅಂದ್ಕೊಂಡಿರ್ತೀರ ಅಂಥವ್ರಿಗೆ ಇದು ತುಂಬ ಯೂಸ್ ಆಗುತ್ತೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.